ನಮಸ್ಕಾರ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಮಂಜರಿ ಹೊಂಗಾಳಿ. ಬೆಂಗಳೂರು ನಗರದ ಬಿಡದಿಯಲ್ಲಿ ಸ್ಥಾಪನೆಯಾಗಿರುವಂತಹ ವಿದ್ಯುತ್ ಸ್ಥಾವರ ನಿತ್ಯ 11.5 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗ್ತಿದೆ. ಈಗ ಮನೆ ಕಸವನ್ನ ಸಂಗ್ರಹಿಸುವಾಗಲೇ ಅದನ್ನ ವಿಂಗಡಣೆ ಮಾಡಿ ಡೈರೆಕ್ಟ್ ಆಗಿ ಬಿಡದಿ ಘಟಕಕ್ಕೆ ಕಳಿಸಲಾಗ್ತಿದೆ. ಈ ಪರಿಣಾಮವಾಗಿ ಕಳೆದ ತಿಂಗಳು ಲ್ಯಾಂಡ್ ಫೀಲ್ಡ್ಗೆ ಹೋಗ್ತಿದ್ದಂತಹ 390 ಕಾಂಪ್ಯಾಕ್ಟರ್ಗಳ ಸಂಖ್ಯೆ ಈಗ 340ಕ್ಕೆ ಇಳಿದಿದೆ. ನಗರವಾಸಿಗಳು ತಮ್ಮ ಮನೆಯಲ್ಲಿ ಒಣ ಮತ್ತು ಹಸಿ ಕಸವನ್ನ ವಿಂಗಡಣೆ ಮಾಡಿ ಆಟೋ ಟಿಪ್ಪರ್ಗಳಿಗೆ ನೀಡಿದ್ರೆ ಬಿಡದಿ ಮಾದರಿಯಲ್ಲಿ ಇನ್ನೂ 3 ಘಟಕಗಳನ್ನು ಸ್ಥಾಪಿಸಿ 1 ಲಕ್ಷ ಮನೆಗಳಿಗೆ ವಿದ್ಯುತ್ ಪೂರೈಕೆ ಮಾಡಬಹುದು ಎಂದು ತಿಳಿಸಿದ್ದಾರೆ. ದಿನಕ್ಕೆ ಒಂದು ಮನೆಗೆ ಸರಾಸರಿ 5 ಯೂನಿಟ್ ವಿದ್ಯುತ್ ಬಳಸಿದ್ರೆ ಸುಮಾರು 25,000 ಮನೆಗಳಿಗೆ ವಿದ್ಯುತ್ ಪೂರೈಕೆ ಮಾಡಲು ಸಾಧ್ಯವಿದೆ. ತ್ಯಾಜ್ಯ ವಿಂಗಡಣೆಯನ್ನು ಸುಧಾರಣೆ ಮಾಡಿದ್ರೆ ಇನ್ನೂ 3 ಘಟಕಗಳನ್ನು ಸ್ಥಾಪಿಸಬಹುದು ಮತ್ತು 1 ಲಕ್ಷ ಮನೆಗಳಿಗೆ ವಿದ್ಯುತ್ ಅನ್ನು ಪೂರೈಕೆ ಮಾಡಬಹುದು ಅಂತ ಕೆಪಿಸಿಎಲ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಸತೀಶ್ ಕುಮಾರ್ ಹೇಳಿದರು. ಬಿಡದಿ ಸ್ಥಾವರವನ್ನ ಕೆಪಿಸಿಎಲ್ ಒಡೆತನದ 163 ಎಕರೆ ಭೂಮಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಸ್ಥಾವರವು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿರ್ದೇಶನಗಳಿಗೆ ಅನುಸಾರವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ ಮತ್ತು ಗಾಳಿಯನ್ನು ಕೂಡ ಇದು ಕಲುಷಿತಗೊಳಿಸುವುದಿಲ್ಲ ಎಂದು ಕುಮಾರ್ ಅವರು ಹೇಳಿದರು. ವಾಸನೆ ಹರಡೋದನ್ನ ತಡೆಯಲು ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಘಟಕದ ಸಾಮರ್ಥ್ಯವನ್ನ 75% ಪ್ರಮಾಣದಲ್ಲಿ ಬಳಕೆಯಾಗಿದೆ. ಈವರೆಗೆ 1,68,036 ಟನ್ ತ್ಯಾಜ್ಯವನ್ನ ಸಂಸ್ಕರಣೆ ಮಾಡಲಾಗಿದ್ದು 54.29 ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆಯಾಗಿದೆ ಎಂದು ಮಾಹಿತಿಯನ್ನು